ಮಹಿಳೆಯರಿಗೆ ಬದುಕು ಕಟ್ಟಿಕೊಳ್ಳಲು ಸ್ವಾವಲಂಬಿ ಉಚಿತ ಹೊಲಿಗೆ ಯಂತ್ರ ವಿತರಣೆ. ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಜನರಿಗೆ ಬನಹಟ್ಟಿ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮ ನಡೆಯಿತು. ಬಡ ಹಿಂದುಳಿದ ವರ್ಗಗಳ ಕುಟುಂಬದ ಪುರುಷ ಹಾಗೂ ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಸ್ವಯಂ ಉದ್ಯೋಗ ಕಂಡುಕೊಳ್ಳಲು ಉಚಿತವಾಗಿ ಹೊಲಿಗೆ ಯಂತ್ರ ವಿತರಣೆ ಮಾಡಲಾಯಿತು. ಕೀರ್ತಿ ಗಣೇಶ್ ಎನ್ಜಿ ಅಧ್ಯಕ್ಷರು, ಡಿ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಮತ್ತು ಎನ್ಎಸ್ಯುಐ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕ ಅಧ್ಯಕ್ಷರು. ಸಮಾರಂಭದ ಘನ ಅಧ್ಯಕ್ಷತೆಯನ್ನು ಶ್ರೀಯುತ ಕೀರ್ತಿ ಗಣೇಶ್ ಅವರು ವಹಿಸಿದ್ದರು. ಸುಮಾರು 140 ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಿದರು. ನಂತರ ಇನ್ನುಳಿದ ಯಂತ್ರವನ್ನು ನೇರವಾಗಿ ಸಾರ್ವಜನಿಕರಿಗೆ ವಿತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬನಹಟ್ಟಿ ಶ್ರೀ ಶರಣಬಸವ ಶಿವಾಚಾರ್ಯ ಹಿರೇಮಠ, ನೇಕಾರ ರಾಜ್ಯ ಅಧ್ಯಕ್ಷ ಶಿವಲಿಂಗ್ ಟಿರ್ಕಿ ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಹಾಗೂ ಹಲವಾರು ಸಾರ್ವಜನಿಕರು ನೀವು ದಯವಿಟ್ಟು ಏನು ಯೋಜನೆಗಳನ್ನು ತಗೋತೀರಿ ಸರ್ಕಾರದಿಂದ ಪ್ರಾಮಾಣಿಕವಾಗಿ ಪಡ್ಕೊಂಡು ನಿಮ್ಮ ಕುಟುಂಬಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಪ್ರತಿ ತಿಂಗಳು ಕರೆಂಟ್ ಫ್ರೀ ಬಂದಾಗ ಯಾರೇ ಒಂದು 500 ರೂಪಾಯಿ ಉಳಿಸಿ ನಿಮ್ಮ ಮಕ್ಕಳಿಗೆ ಫ್ರೀ ಕಟ್ಟುವುದು ಅಥವಾ ನಿಮ್ಮ ಮಕ್ಕಳಿಗೆ ಒಂದು ಸೈಕಲ್ ತಂದ್ಕೊಡುದು ಅಥವಾ ನಿಮ್ಗೊಂದು ಹೊಸ ಬಂದ ಕಾರ್ಯಕ್ರಮ ಯಾರು ಮಾಡಿದ್ರೆ ಯಾರೂ ಮಾಡಿದ್ರಿ. ಅದಕ್ಕೆ ನಾವು ಹೋಗಿದ್ವಿ. ದಯವಿಟ್ಟು ಯಾರು ಒಂದೇ ಮಾತಿಗೆ ಅವರು ಆಯ್ತು ಬರ್ತೇನೆ ಅಂತಂದ್ರು. ಅದಕ್ಕಿಂತ ಮುಂಚೆ ಅವರ ಆಪ್ತ ಸಹಾಯಕ ಆದಂತ ಲಕ್ಷ್ಮೀಕಾಂತ್ ಅವ್ರನ್ನ ಸಂಪರ್ಕ ಮಾಡಿ ಮಾತಾಡಿದಾಗ ಏನಿಲ್ಲ ಅಧ್ಯಕ್ಷರ ಜೊತೆ ರಿಕ್ವೆಸ್ಟ್ ಮಾಡ್ಕೊಡ್ರಿ ಅವ್ರು ಬರ್ತಾರಂತ ಹೇಳಿದ್ರು. ಆ ಪ್ರಕಾರ ಅವ್ರು ವಿನಂತಿ ಮಾಡಿದಾಗ ಬಂದರು. ಆ ವೇದಿಕೆ ಒಳಗೆ ಈ ಎಲ್ಲ ಜನರನ್ನು ನೋಡಿದ್ರು. ಅವರು ಅಲ್ಲಿ ಕಾರ್ಯಕ್ರಮ ಮಾಡಿದ್ವಿ, ಮಾಹಿತಿ ಕೊಡಿಸಿದ್ವಿ, ಏನು ಸೌಲಭ್ಯ ಬರುತ್ತೋ ಅದ್ರ ಬಗ್ಗೆ ಅರಿವು ಮೂಡಿಸಿದ್ರು ಅವರು ಅಧಿಕಾರಿಗಳು. ಅದಾದ್ಮೇಲೆ ಅವ್ರು ಅದೇ ವೇದಿಕೆ ಮೇಲೆ ಹೇಳಿದರು, ಇಲ್ಲ ಅಧ್ಯಕ್ಷರೇ ಈ ಭಾಗದೊಳಗೆ ಬಾಗಲಕೋಟೆ ಜಿಲ್ಲೆಗೆ ನಾವು 1,000 ಯಂತ್ರವನ್ನು ಕೊಡುವಂತ ಕಾರ್ಯಕ್ರಮ ಮಾಡಬೇಕು ಅಂದ್ರು. ನೋಡ್ರಿ, 1,000 ಸಂಖ್ಯೆ ಭಾಳ ಆಗೈತೆ. ಯಾಕಂದ್ರೆ ಹಿಂದೆ ನಾವೆಲ್ಲ ನೋಡಿವಿ, ಶಾಸಕರು ಭಾಳ ಒಂದು 5, 10, ಕೌನ್ಸಿಲರ್ಗೆ 2, 3 ಅಥವಾ ತಾಲೂಕಿಗೆ ಇಷ್ಟಕ್ಕೆ ಟಾರ್ಗೆಟ್ ಕೊಡ್ತಾರೆ. ದಯವಿಟ್ಟು ಇನ್ನೂ ವರದಿ ಸಂತೋಷ್ ಪ್ರಕಾಶ್ ಹೊಸಮನಿ, ಪರ್ವಾ ನ್ಯೂಸ್, ರಬಕವಿ ಬನಹಟ್ಟಿ.